ಐಟಮ್ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಗೋಪಾಲಣ್ಣಿ ಏನ್ಲ ಬೇಕನೈಸಿ ಮುಗೀತೇನ್ಲ ಹೊರ್ತೊಡ್ಕೋ ಮುಗಿತು ಕಣ. ನೆನ್ನೆ ಉಳ್ಕೊಂಡಿ ಸಾರ್ನಿಯ ಈಗ್ಲೂ ಬಿಸಿ ಮಾಡ್ಕೊಂಡು ಉಂಡು ಬಂದಿರ್ಕಲ್ಲ. ನೀನಿಲ್ಲ ಅಣ್ಣ ಜೋಯ್ಸಲ್ಲಿದ್ಯಾ? ಏನಪ್ಪ ಸಮಾಚಾರ? ಜೋಶ್ ಇಲ್ದೆ ಇನ್ನೇನ್ಲ ಬೇಕನೈಸಿ. ಹೋದ ವರ್ಷ ಉಗಾಯ್ದಿಲ್ಲಿ ಸ್ಪೀಟ್ ಐಡಿ ಮಾಡಿ ಸಾಲನೆಲ್ಲ ಈ ಉಗಾಯ್ದಿಲ್ಲಿ ಸ್ಪೀಟ್ಗೆ ಹಾಕ್ಬಿಟ್ಟು ತೀರಿಸ್ಕೊಂಬಿಟ್ಟೆ ಕಂಡ. ನಾನಿನ್ನ ಋಣ ಮುಕ್ತ. ಹಂಗಾರೆ ಆರಾಮಾಗಿ ನೆಮ್ಮದಿಯಾಗಿ ಇಹಲೋಕ ಸೇರ್ಕೊಂಬೋದು ಕಂಬಿಡ್ಲಣ್ಣ ನೀನು. ಎಲ್ಲಿ ಇನ್ನ ಬಾಳಿ ಬದುಕಿ ಒಳ್ಳೆ ತಿಂದು ಒಳ್ಳೆ ಜನಗಳ ಸವಾಸ ಮಾಡಿ ಒಳ್ಳೆ ಕೆಲಸ ಮಾಡೋದು ಇನ್ನೂ ಬಾಕಿ ಐತೆ ಕಂಡ್ಲ. ಇನ್ನು ಎಷ್ಟು ಊರ ಹಾಳು ಮಾಡ್ಬೇಕು ಅಂತಿದ್ಯೋ ಕಾಣಕನಪ್ಪ. ನೋಡಿಲಿ ದಾವಣಗೆರೆಲಿ ನೀವು ಟಿಕೆಟ್ ಕೊಡಿ ಬಿಡಿ, ನಾವು ನಾಮಿನೇಷನ್ ಮಾಡೇ ಮಾಡ್ತೀವಿ ಅಂತಪ್ಪ. ಶಾಮ್ನೂರು ಫ್ಯಾಮಿಲಿ ನಾಮಿನೇಷನ್ ಮಾಡಕೈತೆ ಕಣ. ನಮ್ಮ ಪಾರ್ಟಿ ಕಾರ್ಯಕರ್ತರು ಯುವಕರು ಎಲ್ಲರಿಗೂ ಕಾನ್ಫಿಡೆನ್ಸ್ ಐತಿ ನಮಗೆ ಸಿಗ್ತತೆ ಅಂತ. ನಾವೀಗ ಇವತ್ತು ಒಳ್ಳೆ ದಿನ ಅಂತ ಇವತ್ತೇ ಮಾಡ್ತಿದ್ವಿ. ಶಾಮನೂರು ಶಿವಶಂಕರಪ್ಪ ಅವರನ್ನ ಅಪ್ಪಾಜಿ ಅಂತಾನೆ ಕರೀತಾರೆ. ಅಜ್ಜಾರ್ ಯಾವ ಲೆಕ್ಕಕ್ಕೆ ಬಡವ್ರ ಸೇವೆ ಮಾಡಿದ್ರು, ಎಲ್ಲ ವರ್ಗದ ಜನನ ಸೇವೆ ಮಾಡಿದ್ರು, ಅದೇ ಲೆಕ್ಕಕ್ಕೆ ನಾವು ಸೇವೆ ಮಾಡಬೇಕು ಅಂತ ಜನನೇ ನಮಗೆ ಆದೇಶ ಕೊಡ್ತಿದ್ದಾರೆ. ಸೂಪರ್ ಮಾಮಾ. ಯಂಗ್ಸ್ಟರ್ ಇದ್ದಾರೆ, ಅದರಿಂದ ಒಂದು ಉಜ್ವಲ ಭವಿಷ್ಯ ಇರುತ್ತೆ. ನೀವು ಗೈಡ್ ಮಾಡ್ರಿ, ಸಪೋರ್ಟ್ ಮಾಡ್ರಿ. ಗೋಪಾಲಣ್ಣಿ ಯುವಕರು ರಾಜಕೀಯಕ್ಕೆ ಬರಬೇಕು ಅಂತವ ಮಗನ್ ಕರೆಕೊಂಡ್ಬಂದು ನಾಮಿನೇಷನ್ ಮಾಡಿಸೋರಂತೆ ಕಣೆ. ಇಡೀ ಕ್ಷೇತ್ರಕ್ಕೆ ಇವ್ರ ಮನೇಲಿ ಮಾತ್ರ ಯುವಕ ಇರೋದು ಅನ್ನಿಸ್ತದೆ ಕಂಡ್ಲೆ. ಅದಕ್ಕೆ ಕರ್ಕೊಂಬಂದು ನಾಮಿನೇಷನ್ ಮಾಡಿಸಿರ್ಬೇಕು ಕಂಬುಡ್ಲ. ಅಂದಂಗೆ ಈಗ ಕಾಂಗ್ರೆಸ್ ನಾವು ಯಾರಿಗೆ ಟಿಕೆಟ್ ಕೊಡ್ತಾವಂತಲ? ಯಾರಿಗೆ ಕೊಟ್ರು ಬಂಡಾಯ ಎದ್ದೇ ಹೇಳ್ತದೆ ಕಣೆ. ಅದೇನ್ ಮಾಡ್ತಾವ ಕಾಣಕನಪ್ಪ. ಹೆಂಗಾರ ಹೊಡೆದಾಳ್ ಕೇಳಲಿ ಬಿಡ್ಲ. ಬಿಜೆಪಿಯವು ಈ ಸತಿ ಮೊದಲೇ ಟಿಕೆಟ್ ಕೊಟ್ಟು ಒಳ್ಳೆ ಕೆಲಸ ಮಾಡವೆ ಕಣಪ್ಪ. ಅವು ಆಲ್ರೆಡಿ ಕ್ಯಾನ್ವಾಸೇ ಸ್ಟಾರ್ಟ್ ಮಾಡಬೇಕಲ್ಲಣ್ಣ. ಗೆಲ್ತೀವಿ ಖಂಡಿತವಾಗ್ಲೂ. ಭಾರತೀಯ ಜನತಾ ಪಾರ್ಟಿಯನ್ನ ಗೆಲ್ಲಿಸ್ಲಿಕ್ಕೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತದಾರರು ಈಗಾಗಲೇ ತಯಾರಿ, ಅವರು ಸ್ವಯಂ ಪ್ರೇರಿತರಾಗಿ ತಯಾರಾಗಿದ್ದಾರೆ. ಗೆಲ್ತೀವಿ, ಅದರ ಎರಡನೇ ಮಾತು. ಸೂಪರ್ ಮಾಮಾ. ಹುಡುಗಗಳ ಸುದ್ದಿಯ ಟೀಕೆ ಶತಾಯ ಗತಾಯ ಬೆಂಗಳೂರ ಉದ್ಧಾರ ಮಾಡಿ ಕೆಡುತ್ತೀನಿ ಅಂತವ ಎದ್ದು ನಿಂತೈತೆ ಕಣ. ಎಲ್ಲಾ ಪಕ್ಷದ MLAಗಳನ್ನ ಗುಡ್ಡ ಹಾಕೊಂಡು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿ ಏನೇನ್ ಮಾಡ್ಬೇಕು ಹೇಳಿರ್ಲಾ ಅಂತ ಕೇಳೈತೆ ಕಣಪ್ಪ. ಎಲ್ಲಾ ಕಾರ್ಪೊರೇಷನ್ಗೂ ಎರಡೆರಡು ವೆಹಿಕಲ್ ಕೊಟ್ಟಿದೀವಿ. ಎಲ್ಲ ಟೋ ಮಾಡ್ಕೊಂಡು ಪೊಲೀಸ್ ಅವ್ರನ್ನ ಸಹಕಾರ ಕೊಟ್ಕೊಂಡು ಎತ್ಕೊಂಡೋಗಿ ಬಿಸಾಕುವಂಥದ್ದು. ಇದ್ ಹೆಂಗಾರ ಆಗ್ಲಿ ಅಂದ್ರೆ DK ಶಿಷ್ಯ ಹೋಗಿ ಬಂದು ಮತ್ತೆ ಸಿದ್ದಣ್ಣಂಗೆ ಗುದ್ದಕ್ ಹೋಗೈತೆ ನೋಡೋಣ. ಇಲ್ಲಿ ನಾನು ಸಾಕಷ್ಟು ಸಲ ಹೋಗಿದ್ದೀನಿ. ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಇಬ್ಬರ ಜೊತೆಲೂ ಮುಖಾಮುಖಿಯಾಗಿ ಚಿತ್ರ ಸಮೇತ ಒಂದೇ ಒಂದು ನ್ಯಾಯ ಪೈಸಾ ಕೊಡ್ಲಿಲ್ಲ. ನಿಮ್ಗೆ ಗೊತ್ತಾ? ಅಯ್ಯಯ್ಯೋ, ಯಾರ ಕ್ಷೇತ್ರಕ್ಕೂ ಇಲ್ದಿರೋ ಅನುದಾನನ ಈ ಇಕ್ಪೈಂಡಿಗೆ ಎಲ್ಲಿಂದ ತಂದು ಕೊಡ್ತಾರೆ ಅಂತ ಸುಮ್ಕೆ ಗುರುಗಳು ಹೇಳ್ದಂಗೆ ಕೇಳ್ಕೊಂಡಿರ ಕೇಳ ಇದಕ್ಕೆ ನಡ್ಲೇ ಶಿವನಿ ಶಂಭುಲಿಂಗ.